ಸವಾರರಿಗೆ ಮತ್ತೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯ ಶಾಕ್ ತಟ್ಟಿದೆ. ಕೇಂದ್ರದ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಬಳ್ಳಾರಿ ಜನ. ಮೊನ್ನೆ ಅಷ್ಟೇ ಬೆಲೆ ಏರಿಕೆ ಆಗಿತ್ತು, ಈಗ ಮತ್ತೆ ಏರಿಕೆ ಮಾಡಿದ್ರೆ ಹೇಗೆ? ಬಡವರು ಮಧ್ಯಮ ವರ್ಗದವರು ಬದುಕೋದು ಹೇಗೆ? ಮೋದಿ ಹೇಳಿದಂತೆ ಮಿತವ್ಯಯ ಮಾಡ್ತೀವಿ, ಆದ್ರೆ ಬೆಲೆ ಏರಿಕೆ ಬೇಡ ಅಂತ ಬಳ್ಳಾರಿ ಜನ ಹೇಳ್ತಿದ್ದಾರೆ. ನಿರೀಕ್ಷೆಯಂತೆ ಮತ್ತೊಮ್ಮೆ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಿಗೆ ಆಗಿದೆ. ಕಳೆದ 3 ದಿನಗಳ ಹಿಂದಷ್ಟೇ 3 ರೂಪಾಯಿ ಜಾಸ್ತಿ ಆಗಿತ್ತು. ಇದೀಗ ಇವತ್ತು ಮತ್ತೊಮ್ಮೆ 1 ರೂಪಾಯಿ 5 ಪೈಸೆಯಷ್ಟು ಪೆಟ್ರೋಲ್ ಮತ್ತು ಡೀಸೆಲ್ ಜಾಸ್ತಿ ಆಗುವ ಮೂಲಕ ಗಾಯದ ಮೇಲೆ ಬರೆ ಎಳೆತಕ್ಕಂಥ ಕೆಲಸ ಇಲ್ಲಾಗಿದೆ. ತಾವಿಲ್ಲಿ ನನ್ನ ಬಲಪಾದದಲ್ಲಿ ತಿಳಿದು ನಾವೀಗ ಬಳ್ಳಾರಿಯ ಪೆಟ್ರೋಲ್ ಬಂಕ್ ಮುಂಭಾಗದಲ್ಲಿದ್ದೇವೆ. ಸಾಕಷ್ಟು ಜನರುಗಳು ದಿನದಂತೆ ಪೆಟ್ರೋಲ್ ಹಾಕ್ಸಲು ಮುಂದೆ ಬರ್ತಾ ಇದ್ದಾರೆ. ಆದರೆ ಮತ್ತೊಮ್ಮೆ ಪೆಟ್ರೋಲ್ ದರ ಏರಿಕೆಯ ಹೆಚ್ಚಳದ ದರ ಕೇಳಿ ಶಾಕ್ ಆಗ್ತಾ ಇದ್ದಾರೆ. ಯಾಕಂದರೆ ಒಂದೇ ಬಾರಿ ಹೆಚ್ಚಳ ದರ ಮಾಡಿಬಿಟ್ರಿ, ಪದೇ ಪದೇ 2 ರೂಪಾಯಿ 3 ರೂಪಾಯಿ 4 ರೂಪಾಯಿ ಯಾಕೆ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆಯನ್ನು ಕೂಡ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಯಾಕಂದರೆ ನಿನ್ನೆಗೆ ಮತ್ತು ಇವತ್ತಿಗೆ ಹೋಲಿಕೆ ಮಾಡಿದರೆ 1 ರೂಪಾಯಿ ಅಷ್ಟು ಮತ್ತೊಮ್ಮೆ ಪೆಟ್ರೋಲ್ ದರ ಹೆಚ್ಚಿಗೆ ಆಗಿದೆ. ಈ ಬಗ್ಗೆ ಸಾರ್ವಜನಿಕರು ಏನು ಹೇಳ್ತಾರನ್ನ ಅವ್ರನ್ನೇ ಕೇಳಮನಿ. ಸರ್, ಮತ್ತೊಮ್ಮೆ ಬೆಲೆ ಜಾಸ್ತಿ ಆಗಿದೆ, ಏನು ಹೇಳ್ತೀರಾ? ಸರ್, ಸಾರ್ವಜನಿಕರಿಗೆ ಹೊರೆಯಾಗ್ತಾ ಇದೆ. ಪೆಟ್ರೋಲ್ ದರ ಜಾಸ್ತಿ ಆಗಿರೋದ್ರಿಂದ, ಇರಾನ್ ಮತ್ತು ಅಮೇರಿಕ ಯುದ್ಧದಿಂದ ಈ ಸಮಸ್ಯೆ ಎಲ್ಲ ದೇಶಗಳಿಗೆ ಬಂದಿದೆ ಸಮಸ್ಯೆ. ಆಗ ಇಂಡಿಯಾದಕ್ಕೆ ಭಾಳ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಈ ಪೆಟ್ರೋಲ್ ದರದ ಏರಿಕೆಯಿಂದ ಸಾರ್ವಜನಿಕರಿಗೆ ಭಾಳ ನಷ್ಟ ಆಗ್ತದೆ. ಏನು ಹೇಳ್ತೀರಾ ಸರ್ಕಾರಕ್ಕೆ ಅದನ್ನು ಕಡಿಮೆ ಮಾಡಲಿಕ್ಕೆ ಮಾಡಿರಿ ಅಂತೇಳಿ ಹೇಳ್ತಾ ಇದ್ದೀವಿ ಸರ್. ಇನ್ನು ಮತ್ತಷ್ಟು ಜನರಿದ್ದಾರೆ. ಪೆಟ್ರೋಲ್ ಬಂಕ್ನ ಸಿಬ್ಬಂದಿ ನಮ್ಮ ಜೊತೆ ಇದ್ದಾರೆ. ಸರ್, ನಿನ್ನೆ ಎಷ್ಟಿತ್ತು, ಇವತ್ತು ಎಷ್ಟಿದೆ ಸರ್ ರೇಟು? ನಿನ್ನೆ 107 ರೂಪಾಯಿ 30 ಪೈಸೆ ಇತ್ತು. ಹಾಂ ಸರ್. ಇವತ್ತು 108 25 ಪೈಸೆ ಆಗಿದೆ. ಏನು ಹೇಳ್ತಾರೆ ಜನ, ಏನು ಹೇಳ್ತಾರೆ? ಜನ ರೋಸಿಕೊಂಡಾರೆ ಸರ್. ಭಾಳ ತಲೆ ಬಿಸಿ ಆಗಿಬಿಟ್ಟೈತಿ, ಜೀವನ ನಡೆಸೋದು ಕಷ್ಟ ಆಗಿಬಿಟ್ಟೈತೆ ಅಂತ ಹೇಳ್ತಿದ್ದಾರೆ. ನಿಮ್ಮನ್ನು ಕೇಳ್ತಾರೆ ಬಂದು ಜಾಸ್ತಿ ಏನು ಸರ್ ಇದು ಅಂತ ಹೇಳಿ ನಮ್ಮನ್ನು ಕೇಳ್ತಾರೆ. ಇದೆ ಸರ್. ಎಸ್, ಇದು ಸಾರ್ವಜನಿಕರು ಹೇಳ್ತಕ್ಕಂಥ ಒಂದು ಮಾತು. ಮತ್ತು ಪೆಟ್ರೋಲ್ ಬಂಕ್ ಸಿಬ್ಬಂದಿಗಳು ಸಾಕಷ್ಟು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಪ್ರತಿನಿತ್ಯ ಜನರಿಗೆ ಹೇಳ್ತಕ್ಕಂಥದ್ದು ಅವರೇ, ಹೆಚ್ಚಳ ಆಗಿದ್ದರೆ ದರ ಹೇಳ್ತಕ್ಕಂಥದ್ದು ಅವರೇ ಆಗಿರತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆಯಿಂದ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಏನಂತಂದರೆ ಪೆಟ್ರೋಲ್ ಮತ್ತು ಡೀಸೆಲ್ ದರದ ಜೊತೆಗೆ ಅಗತ್ಯ ವಸ್ತುಗಳ ದರ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾಯಿದೆ. ಇದು ನಿಯಂತ್ರಣ ಮಾಡಬೇಕು ಅನ್ನೋಂಥ ಮಾತನ್ನು ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.